ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅಂತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ apa ಅಂತಂದ್ರೆ ಮಧ್ಯಯುಗ ಅಂತಕ್ಕಂಥ ವಿಷಯ. ಹೀಗಾಗಿ ಮಧ್ಯಯುಗ ಅಂತ ಬಂದಾಗ ಯುರೋಪಿನ ಇತಿಹಾಸದಲ್ಲಿ ಕ್ರಿಸ್ತ ಶಕ 476ರಿಂದ 1453ರ ನಡುವಿನ ಒಂದು ಅವಧಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಮಧ್ಯಯುಗ ಅಂತ ಕರೀತಾರೆ. ಹೀಗಾಗಿ ಯುರೋಪಿನ ಇತಿಹಾಸದಲ್ಲಿ ಮಧ್ಯಯುಗ ಅಂತ ಬಂದಾಗ ಅದು ಎಲ್ಲಿಂದ ಆರಂಭಗೊಂಡು ಎಲ್ಲಿಯವರೆಗೆ ನಮಗೆ ಕಂಡು ಬರ್ತದಪ್ಪ ಅಂತಂದ್ರೆ ಅದು ಕ್ರಿಸ್ತ ಶಕ 476ರಿಂದ ಕ್ರಿಸ್ತ ಶಕ 1453. ಹಾಗಾದ್ರೆ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಮಧ್ಯಯುಗದ ಆರಂಭವನ್ನು ನೋಡುವಾಗ ಇಲ್ಲಿ ಕ್ರಿಸ್ತ ಶಕ 476 ಅನ್ನೋದು ಏನನ್ನ ಸೂಚಿಸ್ತದಪ್ಪ ಅಂತಂದ್ರೆ ಇದು ರೋಮನ್ ಸಾಮ್ರಾಜ್ಯದ ಪತನವನ್ನ ಸೂಚಿಸ್ತೈತಿ. ಯಾವ್ದ್ರಿ? ಕ್ರಿಸ್ತ ಶಕ 476 ಅನ್ನೋದು ರೋಮನ್ ಸಾಮ್ರಾಜ್ಯದ ಪತನವನ್ನ ಸೂಚಿಸ್ತೈತಿ. ರೋಮನ್ ಸಾಮ್ರಾಜ್ಯದ ಪತನದ ಆರಂಭದೊಂದಿಗೆ ಅಂದ್ರೆ ಅಲ್ಲಿ ಏನ್ ಆರಂಭ ಆಕತ್ರಿ? ಪೂರ್ವ ರೋಮನ್ ಸಾಮ್ರಾಜ್ಯದ ಸ್ಥಾಪನೆ ಆಕತಿ ಅಥವಾ ಬೈಜಾಂಟಿಯನ್ ಸಾಮ್ರಾಜ್ಯದ ಸ್ಥಾಪನೆ ಆಕತಿ. ಹೀಗಾಗಿ ಬೈಜಾಂಟಿಯನ್ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ 1453ರಲ್ಲಿ ಅಟೋಮನ್ ಟರ್ಕರಿಂದ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ನಗರ ಪತನಗೊಳ್ಳುವವರೆಗೆ ಇಲ್ಲಿವರೆಗೆ ರೀ 1453ರಲ್ಲಿ ಅಟೋಮನ್ ಟರ್ಕರಿಂದ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ನಗರ ಒಂದು ಪತನಗೊಳ್ಳುವವರೆಗೆ ಕಂಡು ಬರ್ತಕ್ಕಂಥ ಕಾಲವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಧ್ಯಯುಗ ಅಂತ ಕರಿತೀವಿ. ಹೀಗಾಗಿ ಈ ಅವಧಿಯಲ್ಲಿ ಯುರೋಪಿನ ಇತಿಹಾಸ ಅಂತ ಬಂದಾಗ ಹಲವಾರು ರೀತಿಯಾದಂತ ಒಂದು ಬದಲಾವಣೆಗಳಾಕವು. ಕಾರಣ ಏನಪ್ಪಾ ಅಂತಂದ್ರ ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನ ಪಶ್ಚಿಮ ಭಾಗಗಳ ಮೇಲೆ ಏನಾಕವಪ್ಪ ಅಂತಂದ್ರ ಅನಾಗರಿಕ ಜರ್ಮನ್ ಬುಡಕಟ್ಟುಗಳ ದಾಳಿಗಳಾಕವ. ಏನಕ್ಕವ್ರಿ? ಅನಾಗರಿಕ ಜರ್ಮನ್ ಬುಡಕಟ್ಟುಗಳ ದಾಳಿಗಳು. ಉದಾಹರಣೆಗೆ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬುಡಕಟ್ಟುಗಳು ಯಾವಪ್ಪ ಅಂತಂದ್ರ ವಂಡಾಲರು ಅಂತಕ್ಕಂಥ ಬುಡಕಟ್ಟಿನವರಾಗಿರ್ಬೋದು, ಫ್ರಾಂಕರು ಆಗಿರ್ಬೋದು, ವಿಸಿ ಗೋತರು ಆಗಿರ್ಬೋದು, ಜೂಟರು ಆಗಿರ್ಬೋದು, ನಂತರ ಲೊಂಬಾರ್ಡರ್ ಆಗಿರ್ಬೋದು. ಹೀಗೆ ಈ ರೀತಿಯಾದಂತಹ ಒಂದು ಅನಾಗರಿಕ ಜರ್ಮನ್ ಬುಡಕಟ್ಟುಗಳು ಪದೇ ಪದೇ ಪಶ್ಚಿಮ ಯುರೋಪಿನ ಭಾಗಗಳಲ್ಲಿ ದಾಳಿ ಮಾಡಿದ್ದರಿಂದಾಗಿ ಇಂತಹ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯ ಪತನಗೊಳ್ಳುವುದು ಅಷ್ಟೇ ಅಲ್ಲದೆ ಈ ಹಿಂದೆ ಮಾಡಿರ್ತಕ್ಕಂಥ ಗ್ರೀಕ್ ಮತ್ತು ರೋಮನ್ನರ ಸಾಧನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಹೀಗಾಗಿ ಗ್ರೀಕ್ ಮತ್ತು ರೋಮನ್ನರ ಸಾಧನೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದು ಅಷ್ಟೇ ಅಲ್ಲದೆ ಈ ಹೊತ್ತಿಗೆ ಸ್ಥಾಪನೆಗೊಂಡಂತಹ ಚರ್ಚ್ ಇದೊಂದು ಪ್ರಬಲ ಸಂಸ್ಥೆಯಾಗಿ ಹೊರಹೊಮ್ಮತೈತಿ. ಹೀಗೆ ಪ್ರಬಲ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥ ಈ ಚರ್ಚ್ ಏನ್ ಮಾಡದಪ್ಪ ಅಂದ್ರ ಯುರೋಪಿನ ಪ್ರಮುಖ ಭೂಭಾಗಗಳನ್ನೆಲ್ಲ ಏನ್ ಮಾಡದಪ್ಪ ಅಂದ್ರ ತನ್ನ ನಿಯಂತ್ರಣಕ್ಕೆ ತೆಗೆದುಕೋತೈತಿ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಚರ್ಚ್ ಒಂದು ಪ್ರಬಲ ಸಂಸ್ಥೆಯಾಗಿ ಮಾರ್ಪಟ್ಟಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕಂಡು ಬರ್ತಾವ. ಅಷ್ಟೇ ಅಲ್ಲದೆ ಇದೇ ಮಧ್ಯಯುಗ ಅಂತ ಬಂದಾಗ ಈ ಮಧ್ಯಯುಗದ ಹೊತ್ತಿಗೆ ಒಂದ್ ಕಡೆ ರೋಮನ್ ಸಾಮ್ರಾಜ್ಯ ಏನೋ ಪತನಗೊಳ್ಳತಿ, ಆದ್ರೆ ಮತ್ತೊಂದು ಕಡೆ ಬೈಜಾಂಟಿಯನ್ ಸಾಮ್ರಾಜ್ಯ ಸ್ಥಾಪನೆಯೊಂದಿಗೆ ಅದರ ಜೊತೆಗೆ ಮತ್ತೊಂದು ಹೊಸ ಧರ್ಮ ಸ್ಥಾಪನೆ ಆಕತಿ. ಯಾವಪ್ಪ ಅಂದ್ರ ಇಸ್ಲಾಂ ಅಂತಕ್ಕಂಥ ಒಂದು ಧರ್ಮ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಬೆಳವಣಿಗೆಗಳಲ್ಲೂ ಏನಾಕಪ್ಪ ಅಂದ್ರೆ ಈ ಮಧ್ಯಯುಗದಲ್ಲಿ ಕಂಡು ಬರ್ತಾವ. ಹೀಗಾಗಿ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಅಖಂಡ ಮಧ್ಯಯುಗವನ್ನ ಅಧ್ಯಯನದ ದೃಷ್ಟಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ರೀತಿಯಾಗಿ? 3 ರೀತಿಯಾಗಿ. ಹಾಗಾದ್ರ ಆ ಮಧ್ಯಯುಗದ 3 ಪ್ರಮುಖ ಘಟ್ಟಗಳು ಯಾವಪ್ಪ ಅಂತಂದ್ರ ಒಂದು ಆರಂಭಿಕ ಮಧ್ಯಯುಗ ಅಂತಕ್ಕಂಥ ಘಟ್ಟ, ಎರಡನೇದು ಉನ್ನತ ಮಧ್ಯಯುಗ ಅಂತಕ್ಕಂಥ ಘಟ್ಟ, ಮೂರನೇದು ನಂತರದ ಮಧ್ಯಯುಗ ಅಂತಕ್ಕಂಥ ಘಟ್ಟ. ಹೀಗೆ ಅಖಂಡ ಮಧ್ಯಯುಗವನ್ನ ಅಧ್ಯಯನ ದೃಷ್ಟಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಅಂದ್ರೆ 3 ಘಟ್ಟಗಳಾಗಿ ವಿಂಗಡಣೆ ಮಾಡ್ತಾರೆ. ಹಾಗಾದ್ರೆ ಮೊದಲ ಅವಧಿಯನ್ನ ಏನಂತ ಕರಿತಾರ್ರಿ? ಆರಂಭಿಕ ಮಧ್ಯಯುಗ ಅಂತ ಕರೀತಾರೆ. ಹಾಗಾದ್ರೆ ಈ ಆರಂಭಿಕ ಮಧ್ಯಯುಗ ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರುತ್ತಪ್ಪ ಅಂದ್ರೆ ಶಕ
500ರಿಂದ ಹಿಡಿದುಕೊಂಡು ಕ್ರಿಸ್ತಶಕ 1050 ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂತ ಮಧ್ಯಯುಗವನ್ನು ನಾವೇನಂತ ಕರಿತೀವಿ? ಆರಂಭಿಕ ಮಧ್ಯಯುಗ ಅಂತ ಕರಿತೀವಿ. ಹಾಗಾದ್ರೆ ಈ ಆರಂಭಿಕ ಮಧ್ಯಯುಗ ಎಷ್ಟು ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತಪ್ಪ ಅಂದ್ರೆ ಸುಮಾರು 550 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಎಷ್ಟ್ರಿ? 550 ವರ್ಷಗಳ ಕಾಲ. ಹೀಗೆ ಈ 550 ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಕಂಡು ಬರ್ತಕ್ಕಂಥ ಈ ಆರಂಭಿಕ ಮಧ್ಯಯುಗವನ್ನ ಏನಂತ ಕರಿತಾರಪ್ಪ ಅಂದ್ರೆ ಡಾರ್ಕ್ ಏಜ್ ಅಥವಾ ಕತ್ತಲೆ ಯುಗ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಕತ್ತಲೆಯ ಯುಗ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂತಂದ್ರ ಈ ಅವಧಿಯಲ್ಲಿ ಜರ್ಮನ್ ಬುಡಕಟ್ಟುಗಳ ದಾಳಿಗಳಿಂದಾಗಿ ರಾಜನ ಅಧಿಕಾರ ದುರ್ಬಲಗೊಳ್ಳುವುದಷ್ಟೇ ಅಲ್ಲದೆ ಯುರೋಪಿನ ನಾನಾ ಭಾಗಗಳಲ್ಲಿ ಏನಾಗತ್ತಪ್ಪ ಅಂದ್ರ ಅರಾಜಕತೆ ಉಂಟಾಗತ್ತೆ. ಈ ಅರಾಜಕತೆಯ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗತ್ತೆ. ಹೀಗೆ ಈ ರಾಜಕೀಯ ಅಸ್ಥಿರತೆ ಮತ್ತು ಪ್ರಕ್ಷುಬ್ಧ ವಾತಾವರಣ ಕಂಡು ಬರ್ತಕ್ಕಂಥ ಅವಧಿಯನ್ನ ಯುರೋಪಿನ ಮಧ್ಯಯುಗದ ಇತಿಹಾಸದಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಕತ್ತಲೆಯ ಯುಗ ಅಂತ ಕರೀತಾರೆ. ಇದು ಮಧ್ಯಯುಗದ ಮೊದಲ ಹಂತ. ಯಾವ್ದ್ರಿ? ಆರಂಭಿಕ ಮಧ್ಯಯುಗ. ಈ ಮಧ್ಯಯುಗದ ಎರಡನೇ ಘಟ್ಟವನ್ನ ಏನಂತ ಕರೀತಾರಪ್ಪ ಅಂದ್ರ ಉನ್ನತ ಮಧ್ಯಯುಗ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಉನ್ನತ ಮಧ್ಯಯುಗ. ಇದು ಕಂಡು ಬರ್ತಕ್ಕಂಥ ಅವಧಿ ಯಾವಪ್ಪ ಅಂದ್ರ ಕ್ರಿಸ್ತಶಕ 1050ರಿಂದ 1300ರವರೆಗೆ ಕಂಡು ಬರ್ತಕ್ಕಂಥ ಒಂದು ಕಾಲ. ಎಲ್ಲಿಂದ ಎಲ್ಲಿವರೆಗೆ ರೀ? ಕ್ರಿಸ್ತಶಕ 1050ರಿಂದ 1300ರವರೆಗೆ ಸುಮಾರು 250 ವರ್ಷಗಳ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಎಷ್ಟು ವರ್ಷಗಳ ಕಾಲ ರೀ? ಸುಮಾರು 250 ವರ್ಷಗಳ ಕಾಲ. ಅಂದ್ರೆ 1050ರಿಂದ 1300ರವರೆಗೆ ಈ 250 ವರ್ಷಗಳ ಅವಧಿಯಲ್ಲಿ ಯುರೋಪಿನ ಪಶ್ಚಿಮ ಭಾಗಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು, ಆ ಬದಲಾವಣೆಗಳ ಜೊತೆಗೆ ಹೊಸ ಹೊಸ ಬೆಳವಣಿಗೆಗಳು ಕಂಡು ಬರ್ತಾವ. ಉದಾಹರಣೆಗೆ ಚರ್ಚ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಕೃಷಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, ರಾಜಕೀಯಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಆಗಿರ್ಬೋದು. ಹೀಗೆ ಅಪಾರ ರೀತಿಯಾಗಿರ್ತಕ್ಕಂಥ ಒಂದು ಪ್ರಗತಿ ಮತ್ತು ಬೆಳವಣಿಗೆಗಳು ಕಂಡು ಬರ್ತಾವ. ಹೀಗೆ ಈ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಪ್ರಗತಿಯ ಕಾಲವನ್ನ ನಾವೇನಂತ ಕರಿತೀವಿ? ಉನ್ನತ ಮಧ್ಯಯುಗ ಅಂತ ಕರಿತೀವಿ. ಹೀಗಾಗಿ ಉನ್ನತ ಮಧ್ಯಯುಗ ಅಂತ ಬಂದಾಗಿದ್ದು ಕ್ರಿಸ್ತಶಕ 1050ರಿಂದ 1300ರವರೆಗೆ ಸುಮಾರು 250 ವರ್ಷಗಳ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಗತಿಯ ಕಾಲ. ಅದನ್ನ ನಾವು ಉನ್ನತ ಮಧ್ಯಯುಗ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಉನ್ನತ ಮಧ್ಯಯುಗದ ನಂತರ ಕಂಡು ಬರ್ತಕ್ಕಂಥ ಮೂರನೇ ಅವಧಿಯನ್ನ ಅಥವಾ ಮೂರನೇ ಘಟ್ಟವನ್ನು ಏನಂತ ಕರೀತಾರಪ್ಪ ಅಂದ್ರ ನಂತರದ ಮಧ್ಯಯುಗ ಅಂತ ಕರೀತಾರೆ. ಹಾಗಾದ್ರೆ ಈ ನಂತರದ ಮಧ್ಯಯುಗ ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರುತ್ತಪ್ಪ ಅಂದ್ರ ಕ್ರಿಸ್ತಶಕ 1300ರಿಂದ ಕ್ರಿಸ್ತಶಕ 1453ರವರೆಗೆ ಸರಿಸುಮಾರು 153 ವರ್ಷಗಳ ಕಾಲ. ಎಷ್ಟ್ರಿ? 1300ರಿಂದ ಹಿಡ್ಕೊಂಡು 1453 ಸರಿಸುಮಾರು 153 ವರ್ಷಗಳ ಕಾಲ ಕಂಡು ಬರ್ತಕ್ಕಂಥ ಅವಧಿಯನ್ನ ನಂತರದ ಮಧ್ಯಯುಗ ಅಂತ ಕರೀತಾರೆ. ಹಾಗಾದ್ರೆ ಇದು ನಂತರದ ಮಧ್ಯಯುಗ ಅಂತ ಯಾಕೆ ಕರೀತಾರಪ್ಪ ಅಂದ್ರ ಈ ಅವಧಿಯಲ್ಲಿ ಚರ್ಚಿನ ಅಧಿಕಾರ ಪತನಗೊಳ್ಳತೈತಿ. ಯಾವ ಅವಧಿಯಲ್ರಿ? ಈ ನಂತರದ ಮಧ್ಯಯುಗಕ್ಕೆ ಬಂದಾಗ ಚರ್ಚಿನ ಅಧಿಕಾರ ಪತನಗೊಳ್ಳುವುದು ಅಷ್ಟೇ ಅಲ್ಲದೆ ಈ ಹಿಂದೆ ಸ್ಥಾಪಿಸಲ್ಪಟ್ಟಂತ ನಗರ ಮತ್ತು ಪಟ್ಟಣಗಳ ಒಂದು ಮುಂದುವರಿದ ಬೆಳವಣಿಗೆ ಕಂಡು ಬರುತ್ತೆ. ಯಾವ ಅವಧಿಯಲ್ರಿ? ನಂತರದ ಅವಧಿಯಲ್ಲಿ. ಅಷ್ಟೇ ಅಲ್ಲದೆ ಈ ಸಮಯಕ್ಕೆ ಚರ್ಚನ್ನ ಹಾಗೂ ರಾಜನನ್ನ ಪ್ರಶ್ನೆ ಮಾಡತಕ್ಕಂತ ಒಂದು ಹೊಸ ಉದ್ಯಮ ವರ್ಗದ ಸೃಷ್ಟಿ ಆಗತ್ತೆ. ಉದ್ಯಮ ವರ್ಗದ ಸೃಷ್ಟಿಯ ಜೊತೆಗೆ ಯುರೋಪಿನ ಜನರಲ್ಲಿ ಮೂಢ ನಂಬಿಕೆಗಳನ್ನ ಹೋಗಲಾಡಿಸ್ತಕ್ಕಂತ ಒಂದು ಹೊಸ ವರ್ಗ ಅಂದ್ರೆ ಬುದ್ಧಿಜೀವಿಗಳ ವರ್ಗ ಸೃಷ್ಟಿ ಆಗತ್ತೆ. ಯಾವ ಅವಧಿಯಲ್ರಿ? ಇದೇ ನಂತರದ ಅವಧಿಯಲ್ಲಿ. ಹೀಗೆ ಈ ರೀತಿಯ ಒಂದು ಬದಲಾವಣೆಗಳು ಕಂಡು ಬರ್ತಕ್ಕಂಥ ಕೊನೆಯ ಅವಧಿಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರ ನಂತರದ ಮಧ್ಯಯುಗ ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ ಕ್ರಿಸ್ತಶಕ 476ರಿಂದ 1453ರವರೆಗೆ ಕಂಡು ಬರ್ತಕ್ಕಂಥ ಮಧ್ಯಯುಗವನ್ನ ಅಧ್ಯಯನ ದೃಷ್ಟಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಆರಂಭಿಕ, ಉನ್ನತ ಮತ್ತು ನಂತರದ ಮಧ್ಯಯುಗ ಅಂತ ಹೇಳಿ 3 ರೀತಿಯಾಗಿ ವಿಂಗಡಿಸ್ತಾರೆ. ಹೀಗೆ ಈ 3 ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಮಧ್ಯಯುಗದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮುಖ್ಯವಾಗಿ 4 ವಿಷಯಗಳನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ಅಧ್ಯಾಯವನ್ನ ಚರ್ಚೆ ಮಾಡ್ತೀವಿ. ಆ 4 ವಿಷಯವಪ್ಪ ಅಂದ್ರ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ
ಚರ್ಚ್ ಮತ್ತು ಇದರ ಕಾರ್ಯಗಳು ಅಂತಕ್ಕಂಥ ವಿಷಯ. ಎರಡನೇದು ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯ ಅಥವಾ ರಾಜ್ಯತ್ವದ ಆಳ್ವಿಕೆ. ಮೂರನೇದು ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂತಹ ಸಮಾಜ. ಕೊನೆಯದಾಗಿ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೊಸ ವ್ಯವಸ್ಥೆ, ಅದನ್ನ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಕರೀತಾರೆ. ಆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಆದಂತಹ ಉಳಿಗಮಾನ್ಯ ಪದ್ಧತಿ. ಹೀಗೆ ಚರ್ಚ್, ರಾಜ್ಯ, ಸಮಾಜ ಹಾಗೂ ಉಳಿಗಮಾನ್ಯ ಪದ್ಧತಿ ಇವುಗಳನ್ನ ಚರ್ಚೆ ಮಾಡುವ ಸಲುವಾಗಿ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಯಾವಪ್ಪ ಅಂದ್ರೆ ಮಧ್ಯಯುಗ. ಹೀಗಾಗಿ ಮಧ್ಯಯುಗ ಅಂತ ಬಂದಾಗ ಇದು ರೋಮನ್ ಸಾಮ್ರಾಜ್ಯದ ಪತನದಿಂದ ಕಾನ್ಸ್ಟಂಟಿನೋಪಲ್ನ ಅವನತಿಯವರೆಗೂ ಕಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಮಧ್ಯಯುಗ ಎಂದರೇನು ಹಾಗೂ ಮಧ್ಯಯುಗದ 3 ಘಟ್ಟಗಳನ್ನ ಚರ್ಚೆ ಮಾಡಿದ ನಂತರ ಆರಂಭದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮೊದಲ ವಿಷಯ ಯಾವಪ್ಪ ಅಂದ್ರೆ ಮಧ್ಯಕಾಲೀನ ಚರ್ಚ್, ಅಂದ್ರೆ ಮಧ್ಯ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಚರ್ಚಿನ ಆಳ್ವಿಕೆ. ಇಲ್ಲಿ ಚರ್ಚಿನ ಆಳ್ವಿಕೆ ಅಂತ ಬಂದಾಗ ನಾವಲ್ಲಿ ನಮಗೆ ಯಾರು ಕಂಡು ಬರ್ತಾರಪ್ಪ ಅಂದ್ರೆ ಪೋಪ್, ಕ್ರೈಸ್ತ ಧರ್ಮದ ಧಾರ್ಮಿಕ ಮುಖ್ಯಸ್ಥನಾದಂಥ ಪೋಪ್. ಹಾಗಾದ್ರೆ ಈ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ಚರ್ಚಿನ ಆಳ್ವಿಕೆಯನ್ನು ತೆಗೆದುಕೊಂಡಾಗ, ಉದಾಹರಣೆಗೆ ಪೂರ್ವ ರೋಮನ್ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ಅದೇ ಹೊತ್ತಿಗೆ ಏನಾಗಿರುತ್ತೆ ಹೇಳ್ರಿ, ಕ್ರೈಸ್ತ ಧರ್ಮವು ಪ್ರಬಲಗೊಳ್ಳಲಿಕ್ಕೆ ಆರಂಭಗೊಂಡಿರ್ತದೆ. ಹೀಗಾಗಿ ಆ ಕ್ರೈಸ್ತ ಧರ್ಮ ಪ್ರಬಲಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮವನ್ನ ಮುನ್ನಡೆಸುವ ಸಲುವಾಗಿ ಒಂದು ಪ್ರಮುಖ ಸಂಸ್ಥೆ ಸ್ಥಾಪನೆ ಆಗದ್ರಿ, ಈ ಚರ್ಚ್ ಅಂತಕ್ಕಂಥ ಸಂಸ್ಥೆ. ಹೀಗೆ ಈ ಸ್ಥಾಪನೆಗೊಂಡಂತ ಚರ್ಚ್ ಈ ಮಧ್ಯಯುಗದ ಅವಧಿಗೆ ಬಂದಾಗ ಇದೊಂದು ಪ್ರಬಲ ಸಂಸ್ಥೆಯಾಗಿ ಹೊರಹೊಮ್ಮತೈತಿ. ಪ್ರಬಲ ಸಂಸ್ಥೆಯಾಗಿ ಹೊರಹೊಮ್ಮುವುದು ಅಷ್ಟೇ ಅಲ್ಲದೆ ರಾಜ ಮತ್ತು ಜನಸಾಮಾನ್ಯರು ಇವರಿಬ್ಬರನ್ನ ನಿಯಂತ್ರಿಸಲಿಕ್ಕೆ ಆರಂಭಿಸ್ತೈತಿ. ಹೌದ್ರಿ, ಇದೇ ಚರ್ಚ್. ಹೀಗೆ ಮಧ್ಯಯುಗದಲ್ಲಿ ಕಂಡು ಬರ್ತಕ್ಕಂಥ ಚರ್ಚ್ ಇದೊಂದು ಧಾರ್ಮಿಕ ಸಂಸ್ಥೆಯಾಗಿ ಮಾತ್ರ ಹೊರಹೊಮ್ಮದೆ ಇದೊಂದು ಪ್ರಬಲ ಸಂಸ್ಥೆಯಾಗಿ ಬೆಳೆದು ಆ ಪ್ರಬಲ ಸಂಸ್ಥೆಯಾದಂತ ಈ ಚರ್ಚ್ ರಾಜನನ್ನ ಹಾಗೂ ಇಡೀ ಜನಸಾಮಾನ್ಯರನ್ನ ನಿಯಂತ್ರಿಸಲಿಕ್ಕೆ ಆರಂಭಿಸುತ್ತೆ. ಅಷ್ಟೇ ಅಲ್ಲದೆ ಇದೇ ಚರ್ಚ್ ಈ ಸಂದರ್ಭದಲ್ಲಿ ಏನ್ ಮಾಡತ್ತಪ್ಪ ಅಂತಂದ್ರ ಲ್ಯಾಟಿನ್ ಭಾಷೆಯನ್ನ ಪ್ರೋತ್ಸಾಹಿಸುವ ಸಲುವಾಗಿ ಹಲವಾರು ವಿದ್ವಾಂಸರಿಗೆ ಆಶ್ರಯವನ್ನು ಕೊಡುತ್ತೆ. ಯಾವ್ದ್ರಿ, ಈ ಚರ್ಚ್. ಹೀಗಾಗಿ ಚರ್ಚಿನ ಆಶ್ರಯದಲ್ಲಿದ್ದುಕೊಂಡಂತ ಹಲವಾರು ವಿದ್ವಾಂಸರು ಲ್ಯಾಟಿನ್ ಭಾಷೆಯಲ್ಲಿ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದೇ ಚರ್ಚ್ ಈ ಹೊತ್ತಿಗೆ ಏನ್ ಮಾಡತ್ತಪ್ಪ ಅಂದ್ರ ಕ್ರೈಸ್ತ ಮಿಷನರಿಗಳನ್ನ ಸ್ಥಾಪನೆ ಮಾಡುವುದರ ಮುಖೇನ ಕ್ರೈಸ್ತ ಧರ್ಮದ ಒಂದು ಪ್ರಸಾರ ಕಾರ್ಯವನ್ನ ಕೈಗೊಳ್ಳುತ್ತದೆ. ಜೊತೆಗೆ ಯುರೋಪಿನ ನಾನಾ ಕಡೆಗಳಲ್ಲಿ ಅನೇಕ ಚರ್ಚ್ಗಳನ್ನ ನಿರ್ಮಾಣ ಮಾಡೋದು. ಅಷ್ಟೇ ಅಲ್ಲದೆ ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನಲ್ಲಿ ಉಂಟಾದಂತಹ ರಾಜಕೀಯ ಅಸ್ಥಿರತೆ ಮತ್ತು ಪ್ರಕ್ಷುಬ್ಧ ವಾತಾವರಣವನ್ನ ಈ ಚರ್ಚ್ ಏನ್ ಮಾಡದಪ್ಪ ಅಂದ್ರೆ ನಿರ್ಮೂಲನೆ ಮಾಡೋದು. ಅಷ್ಟೇ ಅಲ್ಲದೆ ಅದೇ ಹೊತ್ತಿಗೆ ಎಕ್ಲಿಸಿಯಾಸ್ಟಿಕಲ್ ಅಂತಕ್ಕಂಥ ಒಂದು ಹೊಸ ವ್ಯವಸ್ಥೆ ಉಗಮಗೊಳ್ಳುತ್ತೆ. ಎಕ್ಲಿಸಿಯಾಸ್ಟಿಕಲ್ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪೋಪನ ಪ್ರಭುತ್ವ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಜೊತೆಗೇನೆ ಈ ಚರ್ಚ್ ನಲ್ಲಿ ಏನಾಕತ್ತಪ್ಪ ಅಂದ್ರೆ ಈ ಪೋಪನ ಅಧಿಕಾರದ ಉದಯ ಆಕತಿ. ಹೀಗಾಗಿ ಆ ಪೋಪನ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ತಿಳ್ಕೊಂಡು. ಹಾಗಾದ್ರೆ ಪೋಪ್ ಅಂತ ಬಂದಾಗ ಈತನನ್ನ ನಾವು ಕ್ರೈಸ್ತ ಧರ್ಮದ ಧಾರ್ಮಿಕ ಮುಖ್ಯಸ್ಥ ಅಂತ ಕರಿತೀವಿ. ಹಾಗಾದ್ರೆ ಈ ಧಾರ್ಮಿಕ ಮುಖ್ಯಸ್ಥನಾಗಿ ಕಂಡು ಬರ್ತಕ್ಕಂಥ ಪೋಪ್ ಅಂತ ತೆಗೆದುಕೊಂಡಾಗ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ಮೊದಲ ಪೋಪ್ ಯಾರಪ್ಪ ಅಂದ್ರ ಸಂತ ಪೀಟರ್. ಹೀಗಾಗಿ ಈತ ಕ್ರಿಸ್ತಶಕ 30ರಿಂದ ಕ್ರಿಸ್ತಶಕ 64ರವರೆಗೆ ಸುಮಾರು 34 ವರ್ಷಗಳ ಕಾಲ ಮೊದಲ ಪೋಪನಾಗಿ ಕಂಡು ಬರ್ತಾನೆ. ಹೀಗಾಗಿ ಸಂತ ಪೀಟರ್ನಿಂದ ಪೋಪ್ ಅಂತಕ್ಕಂಥ ಹುದ್ದೆ ಆರಂಭಗೊಂಡು ಅಲ್ಲಿ ಕ್ರೈಸ್ತ ಧರ್ಮವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಆರಂಭಕತಿ. ಹೀಗೆ ಆ ಪೋಪ್ ಹುದ್ದೆ ಕಂಡು ಬರುವುದರ ಹಿನ್ನೆಲೆಗೆ ಬಂದಾಗ ಈ ಮಧ್ಯಕಾಲೀನ ಅವಧಿಯಲ್ಲಿ ಚರ್ಚ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಯುರೋಪಿನ ಅನೇಕ ಪ್ರಾಂತ್ಯಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಆ ಪ್ರಾಂತ್ಯಗಳನ್ನ ನೋಡಿಕೊಳ್ಳುವ ಸಲುವಾಗಿ ಈ ಚರ್ಚ್ ಏನ್ ಮಾಡತ್ತಪ್ಪ ಅಂದ್ರೆ ಬಿಷಪ್ಗಳನ್ನ ನೇಮಕ ಮಾಡುತ್ತೆ. ಹೀಗಾಗಿ ಬಿಷಪ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾಂತ್ಯಗಳನ್ನ ನೋಡಿಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಯುರೋಪಿನ ನಾನಾ ಕಡೆಯ ಒಂದು ಪ್ರಾಂತ್ಯಗಳಲ್ಲಿ ಪ್ರತಿ ಪ್ರಾಂತ್ಯಕ್ಕೆ ಒಬ್ಬೊಬ್ಬ ಬಿಷಪ್ನನ್ನ ನೇಮಕ ಮಾಡಿರ್ತಾರೆ. ಹೀಗೆ ಆ ನೇಮಕಗೊಂಡಂತ ಎಲ್ಲ ಬಿಷಪ್ಗಳಿಗೆ
ಒಂದೇ ರೀತಿಯಾದಂತಹ ಅಥವಾ ಸರಿಸಮಾನವಾದಂತಹ ಸ್ಥಾನಮಾನಗಳಿರ್ತವೆ. ಆದರೆ ಕಾಲಾಂತರದಲ್ಲಿ ರೋಮ್ನಲ್ಲಿ ಕಂಡು ಬರ್ತಕ್ಕಂತಹ ಬಿಷಪ್ ಈತ ಏನಕ್ಕಂಪ ಅಂದ್ರ ಇತರ ಬಿಷಪ್ಗಳಿಗಿಂತ ಶಕ್ತಿಶಾಲಿಯಾಗಿ ಹೊರಹೊಮ್ಮತಾನೆ. ಹೀಗೆ ಇತರ ಬಿಷಪ್ಗಳಿಗಿಂತ ಶಕ್ತಿಶಾಲಿಯಾಗಿ ಹೊರಹೊಮ್ಮಿರ್ತಕ್ಕಂಥ ರೋಮಿನ ಬಿಷಪ್ ಆತ ತನ್ನನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪೋಪ್ ಅಂತೇಳಿ ಕರೆದುಕೊಳ್ತಾನೆ. ಎಲ್ಲವರಿ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಬಿಷಪ್ ತನ್ನನ್ನ ಇತರರಿಗಿಂತಲೂ ಶಕ್ತಿಶಾಲಿ ಎಂದು ತಿಳಿದುಕೊಂಡಂತ ಸಂದರ್ಭದಲ್ಲಿ ಆತ ತನ್ನನ್ನ ಪೋಪ್ ಅಂತ ಕರೆದುಕೊಳ್ತಾನೆ. ಹೀಗೆ ಪೋಪ್ ಅಂತ ಕರೆದುಕೊಂಡಾಗ ಈ ರೋಮಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಯಿಂದ ಪೋಪ್ ಪೀಠದ ಒಂದು ಸ್ಥಾಪನೆ ಆರಂಭ ಆಕತಿ. ಅಂತ ಸಂದರ್ಭದಲ್ಲಿ ಮೊದಲ ಪೋಪ್ನಾಗಿ ಸಂತ ಪೀಟರ್ ಕಂಡು ಬರ್ತಾನು. ಸಂತ ಪೀಟರ್ನ ನಂತರ ಗ್ರೆಗೋರಿ ಅಂತಕ್ಕಂಥ ವ್ಯಕ್ತಿಯ ಕಾಲಾವಧಿಯಲ್ಲಿ, ಯಾವ ವ್ಯಕ್ತಿ ರೀ? ಗ್ರೆಗೋರಿ ಅಥವಾ ಗ್ರೆಗೋರಿ ಮಹಾಶಯ ಅಂತ ಕರೀತಾರೆ. ಈ ಗ್ರೆಗೋರಿ ಮಹಾಶಯನ ಕಾಲಾವಧಿಯಲ್ಲಿ ಏನಾಕತ್ತಪ್ಪ ಅಂತಂದ್ರ ಈ ಪೋಪ್ ಪೀಠದ ಒಂದು ಶಕ್ತಿ ಮತ್ತಷ್ಟು ಹೆಚ್ಚಿಗೊಳ್ಳೋದಷ್ಟಲ್ಲದೆ ಈ ಪೋಪ್ ಪೀಠ ಅತ್ಯಂತ ಬಲಿಷ್ಠವಾಗಿ ಹೊರಹೊಮ್ಮತೈತಿ. ಹೀಗೆ ಆ ಸಂದರ್ಭದಲ್ಲಿ ಈ ಗ್ರೆಗೋರಿ ಮಹಾಶಯ ಏನ್ ಮಾಡ್ತಾನಪ್ಪ ಅಂದ್ರ ಲ್ಯಾಟಿನ್ ಭಾಷೆಯನ್ನ ಕ್ರೈಸ್ತ ಧರ್ಮದ ದೈವಿಕ ಭಾಷೆಯಾಗಿ ಅಥವಾ ಮಧ್ಯಕಾಲೀನ ದೈವಿಕ ಭಾಷೆಯಾಗಿ ಮಾರ್ಪಡಿಸ್ತಾನೆ. ಯಾರ್ರಿ? ಇದೇ ಗ್ರೆಗೋರಿ. ಕಾಲಾಂತರ ಹೀಗೆ ಈ ಗ್ರೆಗೋರಿ ಮಹಾಶಯನ ನಂತರ ಈ ಪೋಪ್ ಪೀಠದಲ್ಲಿ ಅಂದ್ರೆ ಕಾಲಾಂತರದಲ್ಲಿ 1073 ಹೊತ್ತಿಗೆ ಏನಾಕತ್ತಪ್ಪ ಅಂದ್ರ ಒಡಕುಗಳು ಕಂಡು ಬರ್ಲಿಕ್ಕೆ ಆರಂಭಿಸ್ತಾವ. ಹೀಗಾಗಿ ಆ ಪೋಪ್ ಪೀಠದಲ್ಲಿ ಕಂಡು ಬರ್ತಕ್ಕಂಥ ಒಡಕಿನ ಹಿನ್ನೆಲೆಯಲ್ಲಿ ಈ ಪೋಪನ ವಿರುದ್ಧ ಏನಾಕಪ್ಪ ಅಂದ್ರ ಸಂಘರ್ಷಗಳು ಆರಂಭ. ಹಾಗಾದ್ರೆ ಆ ಸಂಘರ್ಷಗಳು ಮೊಟ್ಟ ಮೊದಲಿಗೆ ಯಾರ ಕಾಲಾವಧಿಯಲ್ಲಿ ಆರಂಭ ಆಯ್ತು ಅಂದ್ರ 1073ರಲ್ಲಿ 7ನೇ ಗ್ರೆಗೋರಿ ಅಂತಕ್ಕಂಥ ವ್ಯಕ್ತಿಯ ಕಾಲಾವಧಿಯಲ್ಲಿ. ಯಾರ್ರಿ? 7ನೇ ಗ್ರೆಗೋರಿ. ಈತ ಪೋಪನಾಗಿ ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಪೋಪ್ ಪೀಠದಲ್ಲಿ ಏನಾಕಪ್ಪ ಅಂದ್ರ ಸಂಘರ್ಷಗಳು ಆರಂಭ ಆಕವ್. ಅದು ಹೆಂಗಪ್ಪ ಅಂತಂದ್ರ 1073ರಲ್ಲಿ 7ನೇ ಗ್ರೆಗೋರಿ ಪೋಪನಾಗಿ ಹೊರಹೊಮ್ಮಿದಾಗ ಅಥವಾ ನೇಮಕಗೊಂಡಾಗ ಅದೇ ಹೊತ್ತಿಗೆ ರೋಮಿನಲ್ಲಿ 4ನೇ ಹೆನ್ರಿ ಅಂತಕ್ಕಂಥ ವ್ಯಕ್ತಿ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಯಾರ್ರಿ? 4ನೇ ಹೆನ್ರಿ ಅಂತಕ್ಕಂಥ ವ್ಯಕ್ತಿ ರಾಜನಾಗಿ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಾಗಿ ಈ 4ನೇ ಹೆನ್ರಿ ಏನ್ ಮಾಡ್ತಾನಪ್ಪ ಅಂತಂದ್ರ ಪೋಪನಿಗೆ ಯಾವುದೇ ಸೂಚನೆ ನೀಡದೆ ಅಥವಾ ಪೋಪನ ಅನುಮತಿಯನ್ನ ಪಡೆಯದೆ ಮಿಲಾನ್ ಎಂಬ ನಗರದಲ್ಲಿ, ಯಾವ್ರಿ? ಮಿಲಾನ್ ಎಂಬ ನಗರದಲ್ಲಿ ಅಥವಾ ಮಿಲಾನ್ ನಗರಕ್ಕೆ ಹೊಸ ಬಿಷಪ್ನನ್ನ ನೇಮಕ ಮಾಡ್ತಾನೆ. ಯಾರ್ರಿ? 4ನೇ ಹೆನ್ರಿ. ಹೀಗಾಗಿ ಇದನ್ನ 7ನೇ ಗ್ರೆಗೋರಿ ವಿರೋಧ ಮಾಡ್ತಾನೆ. ಯಾಕೆ ವಿರೋಧ ಮಾಡ್ತಾನಪ್ಪ ಅಂತಂದ್ರ ಈ 4ನೇ ಹೆನ್ರಿ ಯಾವುದೇ ಒಬ್ಬ ಹೊಸ ಬಿಷಪ್ನನ್ನ ನೇಮಕ ಮಾಡಬೇಕಾಗಿದ್ರ ಮೊದಲಿಗೆ ಯಾರ ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ರಿ? 7ನೇ ಗ್ರೆಗೋರಿಯ ಅನುಮತಿಯನ್ನ ಪಡ್ಕೊಳ್ಬೇಕಾಯ್ತು. ಆದ್ರೆ 7ನೇ ಗ್ರೆಗೋರಿಯ ಅನುಮತಿಯನ್ನ ಪಡೆಯದೆ ಮಿಲಾನ್ ನಗರದಲ್ಲಿ ಈ 4ನೇ ಹೆನ್ರಿ ಹೊಸ ಬಿಷಪ್ನನ್ನ ನೇಮಕ ಮಾಡಿದಾಗ ಇದನ್ನ ವಿರೋಧಿಸಿರ್ತಕ್ಕಂಥ 7ನೇ ಗ್ರೆಗೋರಿ ಏನ್ ಮಾಡ್ತಾನಪ್ಪ ಅಂತಂದ್ರ 4ನೇ ಹೆನ್ರಿಯ ವಿರುದ್ಧ ಸಂಘರ್ಷ ಕೈತಾನೆ. ಹೀಗಾಗಿ ಆ ಸಂಘರ್ಷದ ಸಂದರ್ಭದಲ್ಲಿ 4ನೇ ಹೆನ್ರಿಯ ವಿರೋಧಿಗಳಾದಂತ ಅನೇಕ ಜರ್ಮನ್ ಬುಡಕಟ್ಟು ರಾಜರ ಒಂದು ಸಹಾಯ ಪಡೆದುಕೊಳ್ತಾನೆ. ಯಾರ್ರಿ? 7ನೇ ಗ್ರೆಗೋರಿ. ಹೀಗೆ ಅನೇಕ ಜರ್ಮನ್ ಬುಡಕಟ್ಟು ರಾಜರ ಸಹಾಯ ಪಡೆದುಕೊಂಡು ಈ 4ನೇ ಹೆನ್ರಿಯನ್ನ ಅಧಿಕಾರದಿಂದ ತೆಗೆದು ಹಾಕಿಬಿಡ್ತಾನೆ. ಅಂದ್ರ 4ನೇ ಹೆನ್ರಿಯನ್ನ ರಾಜತ್ವದಿಂದ ವಜಾಗೊಳಿಸ್ತಾನೆ. ಹೀಗೆ 7ನೇ ಗ್ರೆಗೋರಿಯಿಂದಾಗಿ 4ನೇ ಹೆನ್ರಿ ಏನಕ್ಕಂಪ ಅಂದ್ರ ತನ್ನ ಅಧಿಕಾರವನ್ನ ಕಳೆದುಕೊಳ್ತಾನು. ಆ ಸಂದರ್ಭದಲ್ಲಿ ತನ್ನ ಅಧಿಕಾರವನ್ನ ಪುನಃ ಪಡೆದುಕೊಳ್ಳೋ ಸಲುವಾಗಿ ಈ 4ನೇ ಹೆನ್ರಿ ಏನ್ ಮಾಡ್ತಾನಪ್ಪ ಅಂದ್ರ ಸತತ 3 ದಿನಗಳ ಕಾಲ 7ನೇ ಗ್ರೆಗೋರಿಯ ಕೋಟೆಯ ಕಾವಲನ್ನ ಕಾಯಲಿಕ್ಕೆ ಆರಂಭಿಸ್ತಾನೆ. ಆ ಸಂದರ್ಭದಲ್ಲಿ ಬರಿಗಾಲಿನಲ್ಲಿ ಆಗಿರ್ಬೋದು ಹಾಗೂ ಸಾಮಾನ್ಯ ಬಟ್ಟೆಗಳನ್ನ ಧರಿಸುವ ಮುಖೇನ ಒಬ್ಬ ಸಾಮಾನ್ಯ ಸೇವಕನಂತೆ 7ನೇ ಗ್ರೆಗೋರಿಯ ಒಂದು ಕೋಟೆಯ ಬಾಗಿಲನ್ನ 3 ದಿನಗಳ ಕಾಲ ಕಾಯ್ತಾನೆ. ಯಾರ್ರಿ? 4ನೇ ಹೆನ್ರಿ. ಆ ಸಂದರ್ಭದಲ್ಲಿ ಆ ಕೋಟೆಯನ್ನ ಕಾಯುವ ಮುಖೇನ 3 ದಿನ ಸತತ ಕ್ಷಮೆ ಯಾಚಿಸಿದ ಬಳಿಕ 7ನೇ ಗ್ರೆಗೋರಿ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೆ 4ನೇ ಹೆನ್ರಿಯನ್ನ ರಾಜನಾಗಿ ನೇಮಕ ಮಾಡ್ತಾನ. ಆದರೆ ರಾಜನಾಗಿ ನೇಮಕಗೊಂಡಂತ 4ನೇ ಹೆನ್ರಿ ನಾಟಕೀಯ ಪ್ರಸಂಗವೊಂದರಲ್ಲಿ ಈ 7ನೇ ಗ್ರೆಗೋರಿ ಏನ್ ಮಾಡ್ತಾನಪ್ಪ ಅಂತಂದ್ರ ರೋಮಿನಿಂದ ಹೊರ ಹಾಕಿಬಿಡ್ತಾನೆ. ಇದು ಪೋಪ್ ಹುದ್ದೆ ಸ್ಥಾಪನೆಯಾದ ನಂತರ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಅಥವಾ
ಪೋಪ್ ಪೀಠದಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಸಂಘರ್ಷ. ಹೀಗೆ ಈ 7ನೇ ಗ್ರೆಗೋರಿಯನ್ನ ಪೋಪ್ ಪೀಠದಿಂದ ಓಡಿಸಿದ ನಂತರ ಮತ್ತೆ ಪೋಪ್ ಪೀಠದಲ್ಲಿ ಒಡಕುಗಳು ಕಂಡು ಬರ್ಲಿಕ್ಕೆ ಆರಂಭಿಸ್ತಾವ. ಆದ್ರೆ ಆ ಸಂದರ್ಭದಲ್ಲಿ ಪೋಪಿನ ಪೀಠದಲ್ಲಿ ಕೆಲವೊಂದಿಷ್ಟು ಏನಾಗಿರ್ತಾವಪ್ಪ ಅಂತಂದ್ರ ನ್ಯೂನ್ಯತೆಗಳು ಕಂಡು ಬರ್ತಾವ ಅಥವಾ ಕೆಲವೊಂದಿಷ್ಟು ಅವ್ಯವಸ್ಥೆಗಳು ಕಂಡು ಬರ್ತಾವ. ಉದಾಹರಣೆಗೆ ಕ್ರೈಸ್ತ ಧರ್ಮವನ್ನ ಮುನ್ನಡೆಸಲಿಕ್ಕೆ ಸ್ಥಾಪನೆಗೊಂಡಂತ ಈ ಚರ್ಚ್ ಅಂತ ಬಂದಾಗ ಚರ್ಚ್ನಲ್ಲಿ ಹಲವಾರು ದೋಷಗಳಿರ್ತವು. ಕೇವಲ ಚರ್ಚ್ನಲ್ಲಿ ಮಾತ್ರ ದೋಷಗಳಿರದೆ ಈ ಚರ್ಚನ್ನ ಮುನ್ನಡೆಸುವ ಸಲುವಾಗಿ ಸ್ಥಾಪನೆಗೊಂಡಂತ ಈ ಪೋಪರ್ ಅಂತ ಬಂದಾಗ, ಉದಾಹರಣೆಗೆ ಗ್ರೆಗೋರಿ ಮಹಾಶಯನ ನಂತರ ಬಂದಂತ ಎಲ್ಲ ಪೋಪರು ಏನಾಗಿರ್ತಾರ್ರಿ, ಅನೈತಿಕ ಉತ್ತರಾಧಿಕಾರಿಗಾಗಿರ್ತಾರೆ. ಹೀಗಾಗಿ ಆ ಅನೈತಿಕ ಉತ್ತರಾಧಿಕಾರಿಗಳಿಂದಾಗಿಯೂ ಈ ಪೋಪ ಪೀಠದಲ್ಲಿ ಏನಾಕಪ್ಪ ಅಂದ್ರೆ ಮತ್ತೆ ಮತ್ತೆ ಒಡಕುಗಳ ನಿರ್ಮಾಣಗೊಳ್ತಾವ. ಅಷ್ಟೇ ಅಲ್ಲದೆ ಚರ್ಚ್ ಮಧ್ಯಯುಗದಲ್ಲಿ ತನ್ನ ಒಂದು ಪ್ರಭುತ್ವ ಸಾಧಿಸುವಾಗ ಅದೇ ಹೊತ್ತಿಗೆ ಏನಾಕಪ್ಪ ಅಂದ್ರೆ ಹೊಸ ಹೊಸ ರಾಜಪ್ರಭುತ್ವಗಳ ಸ್ಥಾಪನೆ ಆಗೋ. ಹೀಗೆ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಚರ್ಚ್ ಪೀಠ 1414 ಹೊತ್ತಿಗೆ ಏನಾಗತ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಪತನಗಳು. ಹಾಗಾದ್ರೆ ಆ ಪತನಗೊಳ್ತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಇಲ್ಲಿ 4ನೇ ಹೆನ್ರಿ ಮತ್ತು 7ನೇ ಗ್ರೆಗೋರಿಯ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಸಂಘರ್ಷ ಮುಕ್ತಾಯಗೊಂಡ ನಂತರ ಮತ್ತೆ ಪುನಃ ಈ ಪೀಠದಲ್ಲಿ ಒಡಕು ಯಾರ ಕಾಲಾವಧಿಯಲ್ಲಿ ಆರಂಭ ಆಕೈತಪ್ಪ ಅಂತಂದ್ರ 1294ರಿಂದ 1303ರವರೆಗೆ ಕಂಡು ಬರ್ತಕ್ಕಂತಹ 193ನೇ ಪೋಪನಾದಂತಹ 8ನೇ ಬೋನಿಫೇಸ್ ರೀ, 8ನೇ ಬೋನಿಫೇಸ್ ಇವನ ಕಾಲಾವಧಿಯಲ್ಲಿ ಚರ್ಚ್ ಪೀಠದಲ್ಲಿ ಮತ್ತೆ ಒಡಕುಗಳು ಅಥವಾ ಸಂಘರ್ಷಗಳು ಆರಂಭಕ್ಕವು. ಯಾರ ಕಾಲಾವಧಿಯಲ್ಲಿ? 8ನೇ ಬೋನಿಫೇಸನ ಕಾಲಾವಧಿಯಲ್ಲಿ. ಈತ ಸುಮಾರು 193ನೇ ಪೋಪ್ 1294ರಿಂದ 1303ರವರೆಗೆ ಕಂಡು ಬರ್ತಕ್ಕಂಥ ಈ 8ನೇ ಬೋನಿಫೇಸ್ ಈತ ಪೋಪನಾಗಿ ಕಾರ್ಯನಿರ್ವಹಿಸುವಾಗ ಅದೇ ಹೊತ್ತಿಗೆ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ 4ನೇ ಫಿಲಿಪ್ ಅಂತಕ್ಕಂಥ ವ್ಯಕ್ತಿ ರೀ, 4ನೇ ಫಿಲಿಪ್ ಈತ ರಾಜನಾಗಿ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಾಗಿ 4ನೇ ಫಿಲಿಪ್ ರಾಜನಾಗಿ ಆಳ್ವಿಕೆ ಮಾಡುವಾಗ 8ನೇ ಬೋನಿಫೇಸನ ವಿರುದ್ಧ ಒಂದು ಸಂಘರ್ಷ ಆರಂಭ ಆಕೈತಿ. ಹಾಗಾದ್ರೆ ಆ ಸಂಘರ್ಷ ಯಾವುದರ ಹಿನ್ನೆಲೆಯಲ್ಲಿ ಆರಂಭ ಆಕೈತಿಪ್ಪ ಅಂತಂದ್ರ ಈ ಪೋಪ್ನಾದಂತ 8ನೇ ಬೋನಿಫೇಸ್ ಈತ ರೋಮ್ನಲ್ಲಿರುವಾಗ ಅದೇ ಹೊತ್ತಿಗೆ ಫ್ರಾನ್ಸಿನ ರಾಜನಾದಂತ 4ನೇ ಫಿಲಿಪ್ 8ನೇ ಬೋನಿಫೇಸನ ಅನುಮತಿಯನ್ನ ಪಡೆಯದೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಚರ್ಚ್ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅಧಿಕ ತೆರಿಗೆಯನ್ನು ರೀ. 4ನೇ ಫಿಲಿಪ್ ಈತ ಚರ್ಚ್ ಆಗಲಿ ಅಥವಾ 8ನೇ ಬೋನಿಫೇಸನ ಅನುಮತಿಯನ್ನ ಪಡೆಯದೆ ಈ ಚರ್ಚಿನ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸ್ತಾನು. ಇದನ್ನು ಯಾರು ವಿರೋಧ ಮಾಡ್ತಾರಪ್ಪ ಅಂದ್ರೆ 8ನೇ ಬೋನಿಫೇಸ್ ವಿರೋಧ ಮಾಡ್ತಾನೆ. ಹೀಗಾಗಿ ಆ ವಿರೋಧ ಮಾಡಿದ ಸಂದರ್ಭದಲ್ಲಿ ಈ 4ನೇ ಫಿಲಿಪ್ ಮತ್ತು 8ನೇ ಬೋನಿಫೇಸನ ಮಧ್ಯೆ ಸಂಘರ್ಷಗಳು ಆರಂಭಕ್ಕೂ. ಈ ಸಂಘರ್ಷ ಎಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತಪ್ಪ ಅಂತಂದ್ರ ಈ 4ನೇ ಫಿಲಿಪ್ ತನ್ನನ್ನು ವಿರೋಧಿಸಿರ್ತಕ್ಕಂಥ 8ನೇ ಬೋನಿಫೇಸ್ನ ಏನ್ ಮಾಡ್ತಾನಪ್ಪ ಅಂದ್ರ ಹತ್ಯೆ ಮಾಡಿಬಿಡ್ತಾನ. ಹೀಗಾಗಿ ಆ 4ನೇ ಫಿಲಿಪ್ನಿಂದಾಗಿ 8ನೇ ಬೋನಿಫೇಸನ ಕನಪ ಅಂದ್ರೆ ಕೊಲೆ ಹಾಕಣ. ಹೀಗೆ 8ನೇ ಬೋನಿಫೇಸನ ನಂತರ 1 ವರ್ಷಗಳ ಕಾಲ 1ನೇ ಬೆನೆಡಿಕ್ಟ್ ಅಂತಕ್ಕಂಥ ವ್ಯಕ್ತಿ ಪೋಪನಾಗಿ ಕಾರ್ಯನಿರ್ವಹಣೆ ಮಾಡ್ತಾನು. ಈ 1ನೇ ಬೆನೆಡಿಕ್ಟನ ನಂತರ 5ನೇ ಕ್ಲೆಮೆಂಟ್ ಅಂತಕ್ಕಂಥ ವ್ಯಕ್ತಿ ರೀ, 5ನೇ ಕ್ಲೆಮೆಂಟ್ ಅಂತಕ್ಕಂಥ ವ್ಯಕ್ತಿ ಪೋಪನಾಗಿ ನೇಮಕಗೊಳ್ತಾನೆ. ಯಾರ ನಂತರ ರೀ? ಬೋನಿಫೇಸ್ನ ಹತ್ಯೆಯ ನಂತರ ಕೇವಲ 1 ವರ್ಷದ ಕಾಲಾವಧಿಯಲ್ಲಿ 1ನೇ ಬೆನೆಡಿಕ್ಟ್ ಅಂತಕ್ಕಂಥ ವ್ಯಕ್ತಿ ಪೋಪನಾಗಿ ನೇಮಕಗೊಳ್ತಾನೋ. ಆದರೆ 1ನೇ ಬೆನೆಡಿಕ್ಟನ ನಂತರ 5ನೇ ಕ್ಲೆಮೆಂಟ್ ಏನಕನಪ್ಪ ಅಂದ್ರ ಪೋಪನಾಗಿ ನೇಮಕಗೊಳ್ತಾನೆ. ಹೀಗೆ ಈ ಪೋಪನಾಗಿ ನೇಮಕಗೊಂಡಂತ ಈ 5ನೇ ಕ್ಲೆಮೆಂಟ್ ರೋಮ್ನಲ್ಲಿದ್ದುಕೊಂಡು ಅಧಿಕಾರ ನಡೆಸುವುದರ ಬದಲಾಗಿ ಈ 5ನೇ ಕ್ಲೆಮೆಂಟ್ ಪೋಪ್ ಪೀಠದ ಅಧಿಕಾರವನ್ನ ಏನ್ ಮಾಡ್ತಾನಪ್ಪ ಅಂದ್ರ ರೋಮಿನಿಂದ ಅವಿಗ್ನಾನ್ ಅಂತಕ್ಕಂಥ ಪ್ರಾಂತ್ಯಕ್ಕೆ ವರ್ಗಾವಣೆ ಮಾಡಿಬಿಡ್ತಾನೆ. ಯಾರ್ರೀ? 5ನೇ ಕ್ಲೆಮೆಂಟ್ ಈತ ಪೋಪನಾಗಿ ನೇಮಕಗೊಂಡಾಗ ರೋಮ್ನಲ್ಲಿದ್ದುಕೊಂಡು ತನ್ನ ಅಧಿಕಾರವನ್ನು ನಡೆಸುವುದರ ಬದಲಾಗಿ ರೋಮಿನಿಂದ ಫ್ರಾನ್ಸಿನ ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಅವಿಗ್ನಾನ್ ಅಂತಕ್ಕಂಥ ಸ್ಥಳಕ್ಕೆ ಪೋಪ ಪೀಠದ ಅಧಿಕಾರವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ವರ್ಗಾವಣೆ ಮಾಡ್ತಾನೆ. ಹೀಗಾಗಿ ಇಲ್ಲಿಂದ 5ನೇ ಕ್ಲೆಮೆಂಟ್ ನಿಂದ ಹಿಡಿದುಕೊಂಡು ಸುಮಾರು 67 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ ರೀ? ಸುಮಾರು 67 ವರ್ಷಗಳ ಕಾಲ ಈ ಅವಿಗ್ನಾನ್ ಅನ್ನುವುದು ಏನಾಗತ್ತಪ್ಪ ಅಂದ್ರ ಪೋಪ್ ಪೀಠದ ಒಂದು ಕೇಂದ್ರವಾಗಿ ಕಂಡುಬರುತ್ತೆ. ಅಂದ್ರ
5ನೇ ಕ್ಲೆಮೆಂಟ್ ನಿಂದ ಹಿಡಿದುಕೊಂಡು ಕಂಡು ಬರ್ತಕ್ಕಂಥ ಸುಮಾರು 7 ಜನ ಪೋಪರುಗಳು ಎಲ್ಲಿದ್ದುಕೊಂಡು ಅಧಿಕಾರ ನಡೆಸ್ತಾರ್ರಿ? ಅವಿಜ್ಞಾನದಲ್ಲಿದ್ದುಕೊಂಡು ಅಧಿಕಾರ ನಡೆಸ್ತಾರೆ. ಎಷ್ಟು ವರ್ಷಗಳ ಕಾಲ? 67 ವರ್ಷಗಳ ಕಾಲ. ಕೊನೆಗೆ ಅವಿಜ್ಞಾನದಲ್ಲಿದ್ದುಕೊಂಡಂತಹ ಈ ಪೋಪ ಪೀಠ ಮತ್ತೆ ರೋಮಿಗೆ ವರ್ಗಾವಣೆಗೊಂಡದ್ದು ಯಾವಾಗಪ್ಪ ಅಂತಂದ್ರ 1370ರಿಂದ 1378ರವರೆಗೆ ಕಂಡು ಬರ್ತಕ್ಕಂತಹ 11ನೇ ಗ್ರೆಗೋರಿ ಕಾಲಾವಧಿಯಲ್ಲಿ. ಯಾರ ಕಾಲಾವಧಿಯಲ್ರಿ? 11ನೇ ಗ್ರೆಗೋರಿಯ ಕಾಲಾವಧಿಯಲ್ಲಿ ಅವಿಜ್ಞಾನದಿಂದ ರೋಮ್ಗೆ ಏನಾಕತ್ಪ ಅಂದ್ರ ರೋಮ್ ಪೀಠ ಮತ್ತೆ ಪುನರ್ ವರ್ಗಾವಣೆಗೊಳ್ಳತೈತಿ. ಇದಾದ ಬಳಿಕ ಪೋಪ್ ಪೀಠದಲ್ಲಿ ಮತ್ತೆ ಒಡಕುಗಳು ಆರಂಭಕ್ಕವು. ಅದು ಯಾವಾಗಪ್ಪ ಅಂತಂದ್ರ 11ನೇ ಗ್ರೆಗೋರಿ ಕಾಲಾವಧಿಯಲ್ಲಿ ಆ ಮುಕ್ತಾಯಗೊಂಡಂತ ಪೋಪ್ ಪೀಠದಲ್ಲಿನ ಒಡಕು ಮತ್ತೆ 6ನೇ ಅರ್ಬನ್ನನ ಕಾಲಾವಧಿಯಲ್ಲಿ ಆರಂಭಗೊಳ್ಳುತ್ತೆ. ಈ 6ನೇ ಅರ್ಬನ್ ಪೋಪನಾಗಿ ಅಧಿಕಾರವನ್ನ ನಡೆಸುವಾಗ ಅದು ಯಾವಾಗಪ್ಪ ಅಂತಂದ್ರ 1378ರಿಂದ 1389. ಈ ಅವಧಿಯಲ್ಲಿ ಈತ ಪೋಪನಾಗಿ ಅಧಿಕಾರವನ್ನು ನಿರ್ವಹಿಸುವಾಗ 6ನೇ ಅರ್ಬನ್ನನಿಗೂ ಮತ್ತು ಕಾರ್ಡಿನಲ್ಗಳಿಗೂ ಭಿನ್ನಾಭಿಪ್ರಾಯಗಳು ಕಂಡು ಬರ್ತವೆ. ಯಾರ್ಯಾರ ಮಧ್ಯೆ? 6ನೇ ಅರ್ಬನ್ ಮತ್ತು ಕಾರ್ಡಿನಲ್ಗಳಂದ್ರೆ ಯಾರಪ್ಪ ಅಂತಂದ್ರ ಇವರು ಪೋಪನ ಸಲಹೆಗಾರರು. ಹೀಗಾಗಿ ಪೋಪನ ಸಲಹೆಗಾರರಾಗಿರ್ತಕ್ಕಂಥ ಈ ಕಾರ್ಡಿನಲ್ಗಳಿಗೂ ಮತ್ತು 6ನೇ ಅರ್ಬನ್ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಾಗ 6ನೇ ಅರ್ಬನ್ನನಿಗೆ ವಿರುದ್ಧವಾಗಿ ಈ ಕಾರ್ಡಿನಲ್ಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ 7ನೇ ಕ್ಲೆಮೆಂಟ್ ಅಂತಕ್ಕಂಥ ವ್ಯಕ್ತಿಯನ್ನ ಈ 6ನೇ ಅರ್ಬನ್ನನಿಗೆ ವಿರುದ್ಧವಾಗಿ ಅಂದ್ರ ಪ್ರತಿ ಪೋಪನಾಗಿ ನೇಮಕ ಮಾಡ್ತಾರೆ. ಯಾರನ್ರಿ? 6ನೇ ಕ್ಲೆಮೆಂಟ್ ನನ್ನ. ಯಾರು? ಈ ಕಾರ್ಡಿನಲ್ಗಳು 6ನೇ ಅರ್ಬನ್ನನ ವಿರುದ್ಧವಾಗಿ ಅಂದ್ರೆ ಅವನಿಗೆ ಪ್ರತಿ ಪೋಪ್ನನ್ನಾಗಿ 7ನೇ ಕ್ಲೆಮೆಂಟ್ ನನ್ನ ನೇಮಕ ಮಾಡ್ತಾರೋ. ಇದರಿಂದಾಗಿ ಮತ್ತೆ ಪೋಪ್ ಪೀಠ 2 ಭಾಗಗಳಾಗಿ ಹಂಚಿಕಾಗತ್ತೆ. ಒಂದು ಭಾಗ 6ನೇ ಅರ್ಬನ್ ರೋಮ್ ನಲ್ಲಿದ್ದುಕೊಂಡು ಅಧಿಕಾರ ನಡೆಸಿದ್ರ ಇವನಿಗೆ ಪ್ರತಿ ಪೋಪ್ನಾಗಿ ಹೊರಹೊಮ್ಮಿರ್ತಕ್ಕಂಥ 7ನೇ ಕ್ಲೆಮೆಂಟ್ ಈತ ಅವಿಜ್ಞಾನದಲ್ಲಿದ್ದುಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಆರಂಭಿಸ್ತಾನೆ. ಇದರಿಂದ ಪೋಪ್ ಪೀಠ 2 ಭಾಗಗಳಾಗಿ ಹೊರಹೊಮ್ಮತತಿ. ಇದಾದ ಬಳಿಕ ಒಂದು ಕಡೆ 6ನೇ ಅರ್ಬನ್ ಮತ್ತೊಂದು ಕಡೆ 7ನೇ ಕ್ಲೆಮೆಂಟ್ ಪೋಪರಾಗಿ ಅಧಿಕಾರ ನಡೆಸುವಾಗ ಇವರ ಮಧ್ಯೆ ಇರತಕ್ಕಂತ ಈ ಒಂದು ಸಂಘರ್ಷವನ್ನ ಅಂತ್ಯಗೊಳಿಸುವ ಸಲುವಾಗಿ ಅಲ್ಲಿ ಕಾರ್ಡಿನಲ್ಗಳು ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರ ಇವರಿಬ್ಬರಿಗೂ ಪ್ರತಿ ಪೋಪನಾಗಿ 5ನೇ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿಯನ್ನ, ಯಾರನ್ರಿ? 5ನೇ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿಯನ್ನ 6ನೇ ಅರ್ಬನ್ ಮತ್ತು 7ನೇ ಅರ್ಬನ್ನರ ಪ್ರತಿ ಪೋಪ್ನನ್ನಾಗಿ ಮತ್ತೆ ನೇಮಕ ಮಾಡ್ತಾರೆ. ಯಾರನ್ರಿ? 5ನೇ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿನ. ಹೀಗಾಗಿ ಈ ನೇಮಕಗೊಂಡಂತ ಈ 5ನೇ ಅಲೆಕ್ಸಾಂಡರ್ 6ನೇ ಅರ್ಬನ್ ಮತ್ತು 7ನೇ ಅರ್ಬನ್ನರಿಗೆ ರಾಜೀನಾಮೆಯನ್ನು ಕೊಡುವಂತೆ ಕೇಳ್ತಾನೆ. ಕಾರಣ ಏನಪ್ಪಾ ಅಂದ್ರ ಈ ಪೋಪ್ ಪೀಠದಲ್ಲಿ ಉಂಟಾದಂತ ಈ ವಿಭಾಗವನ್ನ ತೆಗೆದುಹಾಕಿ ಸಂಘರ್ಷವನ್ನ ಅಂತ್ಯಗೊಳಿಸುವ ಸಲುವಾಗಿ ಕಾರ್ಡಿನಲ್ಗಳ ಸಹಾಯದಿಂದ ಪ್ರತಿ ಪೋಪ್ನಾಗಿ ನೇಮಕಗೊಂಡಂತ 5ನೇ ಅಲೆಕ್ಸಾಂಡರ್ 7ನೇ ಕ್ಲೆಮೆಂಟ್ ಮತ್ತು 6ನೇ ಅರ್ಬನ್ನರಿಗೆ ರಾಜೀನಾಮೆಯನ್ನು ಕೊಡುವಂತೆ ಕೇಳಿದಾಗ ಅವರಿಬ್ಬರು ನಿರಾಕರಣೆ ಮಾಡ್ತಾರೆ. ಅವಾಗ ಕಾರ್ಡಿನಲ್ಗಳ ಬೆಂಬಲ ಪಡೆದುಕೊಂಡಂತ 5ನೇ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅಂದ್ರ ಈ 6ನೇ ಅರ್ಬನ್ ಮತ್ತು 7ನೇ ಕ್ಲೆಮೆಂಟ್ ನನ್ನ ಧರ್ಮದಿಂದ ಹೊರ ಹಾಕಿ ಬಿಡ್ತಾನೆ. ಯಾವ ಧರ್ಮದಿಂದ? ಕ್ರೈಸ್ತ ಧರ್ಮದಿಂದ ಹೊರ ಹಾಕಿ ಬಿಡ್ತಾನೆ. ಹೀಗೆ ಆ ಕ್ರೈಸ್ತ ಧರ್ಮದಿಂದ ಇವರಿಬ್ಬರು ಹೊರ ಬಂದ ನಂತರ 5ನೇ ಅಲೆಕ್ಸಾಂಡರ್ ಏಕಮಾತ್ರ ಪೋಪನಾಗಿ ಕಂಡು ಬರ್ತಾನು. ಇದರೊಂದಿಗೆ 2 ವಿಭಾಗಗಳಲ್ಲಿ ಹಂಚಿಕೆಯಾಗಲ್ಪಟ್ಟಂತ ಪೋಪನ ಪೀಠ ಮತ್ತೆ ಒಂದೇ ಪೀಠಕ್ಕೆ ಬರ್ತತಿ. ಒಂದೇ ಪೀಠಕ್ಕೆ ಬರೋದು ಅಷ್ಟೇ ಅಲ್ಲದೆ ಸುಮಾರು 1414ರ ಹೊತ್ತಿಗೆ ಸಂಪೂರ್ಣವಾಗಿ ಚರ್ಚ್ ಮತ್ತು ಪೋಪ್ ಪೀಠದಲ್ಲಿ ಕಂಡು ಬರ್ತಕ್ಕಂಥ ಒಡಕುಗಳು ನಿಂತು ಹೋಗಿಬಿಡ್ತಾವ. ಇದಿಷ್ಟು ಏನಪ್ಪಾ ಅಂತಂದ್ರೆ ಮಧ್ಯಕಾಲೀನಲ್ಲಿ ಕಂಡು ಬರ್ತಕ್ಕಂಥ ಚರ್ಚ್ ಹಾಗೂ ಆ ಚರ್ಚ್ ಅನ್ನ ಮುನ್ನಡೆಸುವ ಸಲುವಾಗಿ ಕಂಡು ಬರ್ತಕ್ಕಂಥ ಪೋಪ್ ಹಾಗೂ ಆ ಪೋಪನ ಪೀಠಕ್ಕಾಗಿ ನಡೆದಂತ ಸಂಘರ್ಷಗಳು.